ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಧಿಕಾರ, ಕೆಲಸ ಮತ್ತು ಜವಾಬ್ದಾರಿಗಳ ವಿಕೇಂದ್ರೀಕರಣ ಅನಿವಾರ್ಯ. ಈ ದೃಷ್ಟಿಯಿಂದ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಮನ್ನಣೆಯಿದೆ. ಈ ಸ್ಥಳೀಯ ಆಡಳಿತ ಪದ್ಧತಿ ಇಂದು ನೆನ್ನೆಯದಲ್ಲ, ಇದಕ್ಕೆ ಸಹಸ್ರಾರು ವರ್ಷಗಳ ಇತಿಹಾಸ ಇದೆ. ಹರಪ್ಪ ಸಂಸ್ಕೃತಿಯಿಂದ ಇವತ್ತಿನವರೆಗೆ ನಡೆದು ಬಂದ ಆಡಳಿತಾತ್ಮಕ ಬದಲಾವಣೆಗಳೊಂದಿಗೆ ಸ್ಥಳೀಯ ಆಡಳಿತ ಮುಂದುವರೆದಿದೆ. ಸಂವಿಧಾನದ 74ನೇ ತಿದ್ದುಪಡಿ ಅನ್ವಯ ನಗರ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ಸ್ಥಳೀಯ ಸಂಸ್ಥೆಗಳಿಗೆ ಆರ್ಥಿಕ ಸ್ವಾಯತ್ತತೆ ನೀಡುವ ದೃಷ್ಟಿಯಿಂದ ಈ ತಿದ್ದುಪಡಿ ಮೂಲಕ ವಿಶೇಷಾಧಿಕಾರ ಲಭಿಸಿದೆ. ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಆಧರಿಸಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಅಧಿಕಾರ ನೀಡಲಾಗಿದೆ. ನಗರ ಪ್ರದೇಶಗಳಲ್ಲಿ ಕುಡಿಯುವ ನೀರು, ರಸ್ತೆ, ಒಳಚರಂಡಿ, ಆಸ್ಪತ್ರೆ, ಶಿಕ್ಷಣ, ಸಮಾಜ ಕಲ್ಯಾಣ ಸೇರಿದಂತೆ ಹಲವಾರು ಯೋಜನೆ ರೂಪಿಸುವ ಹಾಗೂ ಈ ಯೋಜನೆಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದುಕೊಳ್ಳುವ ಅವಕಾಶ ಸಂವಿಧಾನದ ತಿದ್ದುಪಡಿ ನೀಡಿದೆ. ಸಂವಿಧಾನದ ತಿದ್ದುಪಡಿ ಅನ್ವಯ ಸಿದ್ಧಗೊಂಡಿರುವ ಮುನ್ಸಿಪಲ್ ಕಾಯ್ದೆಯ ನಿಯಮಗಳಿಗೆ ಒಳಪಟ್ಟು ನಗರ ಸ್ಥಳೀಯ ಸಂಸ್ಥೆಗಳ ಆಡಳಿತ ನಿರ್ವಹಣೆ ಮಾಡಬೇಕಾಗುತ್ತದೆ. ಈ ಆಡಳಿತ ನಿರ್ವಹಣೆಯಲ್ಲಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳು ಹಸ್ತಕ್ಷೇಪ ಮಾಡಲು ಅವಕಾಶವಿಲ್ಲ. ಈ ಸರ್ಕಾರಗಳು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕೇವಲ ಸಲಹೆ ಮತ್ತು ಸೂಚನೆ ನೀಡುವುದಕ್ಕೆ ಮಾತ್ರ ಸೀಮಿತ. ನಗರ ಸ್ಥಳೀಯ ಸಂಸ್ಥೆಗಳ ಪೈಕಿ ಮಹಾನಗರ ಪಾಲಿಕೆಗಳಿಗೆ ಇನ್ನೂ ಹೆಚ್ಚಿನ ಅಧಿಕಾರ. ಇಲ್ಲಿ ಮೇಯರ್ಗೆ ಪರಮಾಧಿಕಾರ. ರಾಜಕೀಯ ಪಕ್ಷವೊಂದರಿಂದ ಆಯ್ಕೆಯಾದ ವ್ಯಕ್ತಿ ಬಹುಮತದ ಸದಸ್ಯರ ಬೆಂಬಲದೊಂದಿಗೆ ಮೇಯರ್ ಹುದ್ದೆಗೇರಿದರೆ ಆತ ಪಕ್ಷಾತೀತ ವ್ಯಕ್ತಿ. ಆ ನಗರದ ಪ್ರಥಮ ಪ್ರಜೆ ಮೇಯರ್ ಆದೇಶದೊಂದಿಗೆ ಆಯುಕ್ತರ ಅನುಮೋದನೆ ಮೂಲಕ ಮಹಾನಗರ ಪಾಲಿಕೆಯ ಆಡಳಿತದ ಎಲ್ಲಾ ನಿರ್ಧಾರಗಳು ಪಾಲನೆಯಾಗುತ್ತದೆ. ದೈನಂದಿನ ಆಡಳಿತದಲ್ಲಿ ಮೇಯರ್ಗೆ ಸಹಕಾರಿಯಾಗಲು ಕೌನ್ಸಿಲ್ ಅಸ್ತಿತ್ವದಲ್ಲಿರುತ್ತದೆ. ಕೌನ್ಸಿಲ್ನಲ್ಲಿ ಇಂತಿಷ್ಟು ಕೌನ್ಸಿಲರ್ಗಳು ಇರ್ತಾರೆ. ಇವರಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರಿರುತ್ತಾರೆ. ಈ ಸದಸ್ಯರು ತಾವು ಪ್ರತಿನಿಧಿಸುವ ನಗರದ ಸುಗಮ ಆಡಳಿತಕ್ಕೆ ಸಲಹೆ ಸೂಚನೆಗಳನ್ನು ನೀಡುತ್ತಾರೆ. ತಮ್ಮನ್ನು ಆಯ್ಕೆ ಮಾಡಿದ ಜನರ ಆಶೋತ್ತರಗಳನ್ನು ಈಡೇರಿಸುವ ಗುರಿಯೊಂದಿಗೆ ಕೌನ್ಸಿಲ್ ಪ್ರವೇಶಿಸುವ ಇವರನ್ನು ಪುರಪಿತೃಗಳೆಂದು ಕರೆಯುತ್ತಾರೆ. ಈ ಪುರಪಿತೃಗಳಿಗೆ ನೆರವು ನೀಡಲು ಸಾರ್ವಜನಿಕರ ಸಹಭಾಗಿತ್ವದ ವಾರ್ಡ್ ಸಮಿತಿಗಳಿರುತ್ತವೆ. ವಾರ್ಡ್ ಸಮಿತಿಗಳು ಕಾಲಕಾಲಕ್ಕೆ ಸಭೆ ಸೇರಿ ತಮ್ಮ ವಾರ್ಡ್ನ ಸಮಸ್ಯೆಗಳ ಬಗ್ಗೆ ತಮ್ಮ ವಾರ್ಡ್ನ ಸದಸ್ಯರ ಗಮನ ಸೆಳೆಯುತ್ತಾರೆ. ಈ ವಿಷಯ ಕೌನ್ಸಿಲ್ ಸಭೆಯಲ್ಲಿ ಪ್ರಸ್ತಾಪಿಸಲು ಆ ವಾರ್ಡ್ನ ಪಾಲಿಕೆ ಸದಸ್ಯರಿಗೆ ಅನುಕೂಲವಾಗುತ್ತದೆ. ಇನ್ನು ಪಾಲಿಕೆಗೆ ಆ ಪ್ರದೇಶ ವ್ಯಾಪ್ತಿಯ ಶಾಸಕ, ಸಂಸದರು ಕೂಡ ಸದಸ್ಯರೇ. ಪಾಲಿಕೆಯ ಮೇಯರ್, ಸ್ಥಾಯಿ ಸಮಿತಿ ಆಯ್ಕೆಯ ಚುನಾವಣೆಯಲ್ಲಿ ಇವರಿಗೆ ಮತದಾನದ ಹಕ್ಕಿದೆ. ಅದೇ ರೀತಿ ಪಾಲಿಕೆಯ ಮಾಸಿಕ ಮತ್ತು ವಿಶೇಷ ಸಭೆಗಳಲ್ಲೂ ಪಾಲ್ಗೊಳ್ಳುವ ಅಧಿಕಾರವನ್ನು ಹೊಂದಿರುತ್ತಾರೆ. ಆದರೆ ಇವರ ಈ ಅಧಿಕಾರ ಕೇವಲ ಸಭೆಗೆ ಹಾಜರಾಗುವ ಮೂಲಕ ಮಾತ್ರ ಸೀಮಿತ. ಸಭೆಗೆ ಹಾಜರಾಗುವ ಇವರು ಸುಗಮ ಆಡಳಿತಕ್ಕೆ ನೆರವು ನೀಡುವ ದೃಷ್ಟಿಯಿಂದ ಸಲಹೆ ನೀಡಬಹುದೇ ಹೊರತು ತಾವು ಶಾಸಕ ಇಲ್ಲವೇ ಸಂಸದ ಎಂದು ಹಕ್ಕು ಚಲಾಯಿಸುವುದು ಸಾಧ್ಯವಿಲ್ಲ. ಇಲ್ಲೇನಿದ್ದರೂ ಮೇಯರ್, ಸ್ಥಾಯಿ ಸಮಿತಿ ಮತ್ತು ಸದಸ್ಯರದ್ದೇ ಪರಮಾಧಿಕಾರ. ಇದು ಸಂವಿಧಾನದ 74ನೇ ತಿದ್ದುಪಡಿ ನೀಡಿರುವ ವಿಶೇಷಾಧಿಕಾರ. ಈ ಮೂಲಕ ಜನಸಾಮಾನ್ಯರಿಗೆ ಸ್ಥಳೀಯ ಮಟ್ಟದಲ್ಲಿಯೇ ಎಲ್ಲಾ ರೀತಿಯ ಮೂಲ ಸೌಲಭ್ಯಗಳು ಕಲ್ಪಿಸಬೇಕೆನ್ನುವುದು ಮಹತ್ವಾಕಾಂಕ್ಷೆ. ಶಾಸಕರು ಮತ್ತು ಸಂಸದರಿಗೆ ಶಾಸನ ಮಾಡುವ ಅಧಿಕಾರವಿದೆ. ಸ್ಥಳೀಯ ಮಟ್ಟದ ಸಮಸ್ಯೆ ಪರಿಹಾರಕ್ಕೆ ಇವರ ಅಗತ್ಯವಿಲ್ಲ ಎನ್ನುವುದು ಇದರ ಆಶಯ. ಸ್ಥಳೀಯ ಮಟ್ಟದ ಸಮಸ್ಯೆಗಳನ್ನು ಅಲ್ಲಿನ ಜನರ ಪ್ರತಿನಿಧಿಯಾದ ಪಾಲಿಕೆ ಸದಸ್ಯರು ಪರಿಹರಿಸಬೇಕೆನ್ನುವುದು ಈ ತಿದ್ದುಪಡಿಯ ಆಶಯ.
ರಾಜ್ಯದ ರಾಜಧಾನಿ ನಿವೃತ್ತರ ಸ್ವರ್ಗ ಎಂದೇ ಕರೆಯಿಸಿಕೊಳ್ಳುವ ಬೆಂಗಳೂರಿನಲ್ಲಿ ಸಂವಿಧಾನದ ಈ ಆಶಯದಂತೆ ಸ್ಥಳೀಯ ಆಡಳಿತ ನಡೆಯುತ್ತಿತ್ತು. 1882ರಲ್ಲಿ ದಿವಾನ್ ರಂಗಾಚಾರ್ಯ ಮತ್ತು ಶೇಷಾದ್ರಿ ಅಯ್ಯರ್ ಹಾಕಿಕೊಟ್ಟ ಮಾರ್ಗದಲ್ಲಿ ಈ ನಗರದಲ್ಲಿನ ಸ್ಥಳೀಯ ಆಡಳಿತ ನಡೆಯುತ್ತಿತ್ತು. ಬೆಂಗಳೂರು ಮಹಾನಗರ ಪಾಲಿಕೆ ಆರಂಭದಲ್ಲಿ ಸರ್ಕಾರದಿಂದ ನಾಮಕರಣಗೊಂಡ ಅಧಿಕಾರ ಮತ್ತು ಅಧಿಕಾರೇತರ ಸದಸ್ಯರ ಮೂಲಕ ಆಡಳಿತ ನಡೆಸುತ್ತಿತ್ತು. 74ನೇ ತಿದ್ದುಪಡಿ ಅನ್ವಯ ರೂಪಿತಗೊಂಡ ಕರ್ನಾಟಕ ಮುನ್ಸಿಪಲ್ ಕಾಯ್ದೆ ನಂತರ ಚುನಾಯಿತ ಮಂಡಳಿ ಅಸ್ತಿತ್ವಕ್ಕೆ ಬಂದಿತು. ಅಂತಹ ಮಹಾನಗರಕ್ಕೆ ವಿ.ಎಸ್. ಕೃಷ್ಣಯ್ಯರ್, ಜೆ. ಲಿಂಗಯ್ಯ, ಶೇಷಾದ್ರಿ ಸೇರಿದಂತೆ ಹಲವಾರು ಪ್ರತಿಷ್ಠಿತರು ಮೇಯರ್ಗಳಾಗಿ ನಗರದ ಅಭಿವೃದ್ಧಿಗೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ಬಿಜೆಪಿ ಹಿರಿಯ ನಾಯಕರಾದ ರಾಮಚಂದ್ರಗೌಡ, ಸುರೇಶ್ ಕುಮಾರ್, ವಿ. ಸೋಮಣ್ಣ, ಕಾಂಗ್ರೆಸ್ನ ರಾಮಲಿಂಗಾರೆಡ್ಡಿ, ಆರ್. ಕೃಷ್ಣಪ್ಪ, ರಾಮಚಂದ್ರಪ್ಪ, ಪಿ.ಆರ್. ರಮೇಶ್, ಕನ್ನಡ ಚಳುವಳಿ ನಾಯಕ ವಾಟಾಳ್ ನಾಗರಾಜು ಸೇರಿದಂತೆ ಹಲವಾರು ಮಂದಿ ಖ್ಯಾತನಾಮರು ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನಗರದ ಅಭಿವೃದ್ಧಿಗೆ ಉತ್ತಮ ಕೊಡುಗೆ ನೀಡಿದ್ದಾರೆ. ಬೆಂಗಳೂರು ಮಹಾನಗರ ಪಾಲಿಕೆ 100 ವಾರ್ಡ್ಗಳಿಗೆ ವಿಸ್ತರಣೆ ಆಗುವವರೆಗೆ ಎಲ್ಲವೂ ಸರಿಯಾಗಿಯೇ ಇತ್ತು. ಮೇಯರ್ ಅವರಿಗೆ ನಗರದಲ್ಲಿ ವಿಶೇಷ ಸ್ಥಾನಮಾನ, ಗೌರವ, ಆದರಗಳು ಸಿಗುತ್ತಿದ್ದವು. ಪಾಲಿಕೆ ಸದಸ್ಯರಿಗೂ ಜನಮನ್ನಣೆ ಸಿಗುತ್ತಿತ್ತು. ವಾರ್ಡ್ ಮಟ್ಟದಲ್ಲಿ ಜನಪ್ರಿಯರಾಗಿದ್ದವರು ತಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳಿಗೆ ಸ್ಪಂದಿಸುವ ವ್ಯಕ್ತಿಗಳು ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗುತ್ತಿದ್ದರು. ಆದರೆ 100 ವಾರ್ಡ್ಗಳಿದ್ದ ಮಹಾನಗರ ಪಾಲಿಕೆ 198 ವಾರ್ಡ್ಗಳಿಗೆ ವಿಸ್ತರಣೆಗೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾದ ನಂತರ ಈ ಚಿತ್ರಣವೇ ಬದಲಾಯಿತು. ಸಂವಿಧಾನ ಪಾಲಿಕೆಗೆ ಇನ್ನಷ್ಟು ಜವಾಬ್ದಾರಿ ಹಾಗೂ ಆರ್ಥಿಕ ಸಂಪನ್ಮೂಲ ಸಿಗುವಂತೆ ಮಾಡಿತು. ಪಾಲಿಕೆಯ ಸದಸ್ಯರುಗಳ ಅಧಿಕಾರ ವ್ಯಾಪ್ತಿ ಕೂಡ ವಿಸ್ತಾರವಾಯಿತು. ಹೀಗಾಗಿ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗುವುದು ಅತ್ಯಂತ ಪ್ರತಿಷ್ಠೆಯ ಸಂಗತಿಯಾಗಿ ಪರಿಣಮಿಸಿತು. ನಗರ ಯೋಜನೆ, ಸಮಸ್ಯೆಗಳ ಬಗ್ಗೆ ಕಾಳಜಿಯುಳ್ಳ ವ್ಯಕ್ತಿಗಳ ಬದಲಾಗಿ ರಿಯಲ್ ಎಸ್ಟೇಟ್ ವಹಿವಾಟುದಾರರು, ಅಪರಾಧಿ ಚಟುವಟಿಕೆಯ ಹಿನ್ನೆಲೆಯುಳ್ಳವರು, ಸುಲಭವಾಗಿ ಹಣ ಮಾಡಬೇಕೆಂಬ ವಿಶೇಷ ಆಸಕ್ತಿಯುಳ್ಳ ಕೆಲವರು ಪಾಲಿಕೆಗೆ ಸದಸ್ಯರಾಗಿ ಆಯ್ಕೆಯಾಗಲು ಬಯಸಿದರು. ಇದರ ಪರಿಣಾಮವಾಗಿ ಬಿಬಿಎಂಪಿ ಚುನಾವಣೆಯ ಚಿತ್ರಣವೇ ಬದಲಾಯಿತು. ಪಾಲಿಕೆ ಸದಸ್ಯರಾಗುವವರಿಗೆ ಮಾಸಿಕ ಸಭೆಯಲ್ಲಿ ಪಾಲ್ಗೊಂಡರೆ ಸಿಗುವ ಗೌರವಧನ ಹೊರತುಪಡಿಸಿದರೆ ಬೇರೆ ಯಾವುದೇ ಆರ್ಥಿಕ ಸೌಲಭ್ಯ ಪಾಲಿಕೆಯಿಂದ ಸಿಗುವುದಿಲ್ಲ. ಆದರೂ ಪಾಲಿಕೆ ಸದಸ್ಯರಾಗಲು ಭರ್ಜರಿ ಪೈಪೋಟಿ ಆರಂಭವಾಯಿತು. ಕಳೆದ ಚುನಾವಣೆಯಲ್ಲಿ 198 ವಾರ್ಡ್ಗಳಲ್ಲಿ ನಡೆದ ಚುನಾವಣೆ ವೆಚ್ಚ ಸರಿಸುಮಾರು 1,000 ಕೋಟಿ ಎಂದು ಎಡಿಆರ್ ಸಂಸ್ಥೆಯ ಅಧ್ಯಯನ ತಿಳಿಸುತ್ತದೆ. ಇದರ ಅರ್ಥ 198 ವಾರ್ಡ್ಗಳಲ್ಲಿ ಕಣಕ್ಕಿಳಿದ ಅಭ್ಯರ್ಥಿಗಳಿಂದ ಪ್ರತಿ ವಾರ್ಡ್ನಲ್ಲಿ ಕನಿಷ್ಠ 4 ರಿಂದ 5 ಕೋಟಿ ರೂಪಾಯಿ ಚುನಾವಣೆಗೆ ವೆಚ್ಚವಾಗಿದೆ. ಮಾಸಿಕ ಸಭೆಯಲ್ಲಿ ಪಾಲ್ಗೊಂಡರೆ ಸಿಗುವ ಗೌರವಧನ ಬಿಟ್ಟರೆ ಬೇರೆ ಯಾವುದೇ ಸೌಲಭ್ಯ ಸಿಗುವುದಿಲ್ಲ. ಆದರೆ ಪಾಲಿಕೆ ಸದಸ್ಯರಾಗಲು ಇಷ್ಟೊಂದು ಹಣ ಖರ್ಚು ಮಾಡಬೇಕೇ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುವುದು ಸಹಜ. ಜಗತ್ತಿನಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರ ಎಂದೇ ಪರಿಗಣಿಸಲ್ಪಟ್ಟಿರುವ ಈ ನಗರದಲ್ಲಿನ ರಿಯಲ್ ಎಸ್ಟೇಟ್ ವಹಿವಾಟು, ಐಟಿ-ಬಿಟಿ ಉದ್ಯಮದ ಪ್ರಗತಿ, ಹೆಲ್ತ್ ಸಿಟಿಯಾಗಿ ಪರಿವರ್ತನೆಯಾಗುತ್ತಿರುವ ನಗರಕ್ಕೆ ಹರಿದು ಬರುತ್ತಿರುವ ಅಪಾರ ಪ್ರಮಾಣದ ಅನುದಾನ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು ಈ ಜನರಲ್ಲಿ ವಿಶೇಷ ಆಸಕ್ತಿ ಮೂಡಿಸಿ ಒಂದು ಬಾರಿ ಬಿಬಿಎಂಪಿ ಸದಸ್ಯರಾದರೆ ಸಾಕು ಎಂದು ಕೋಟಿ ಕೋಟಿ ರೂಪಾಯಿ ಚುನಾವಣೆಗೆ ವೆಚ್ಚ ಮಾಡುತ್ತಿದ್ದಾರೆ. ಇಷ್ಟೊಂದು ಹಣ ಖರ್ಚು ಮಾಡಿ ಇವರು ಬಿಬಿಎಂಪಿ ಸದಸ್ಯರಾಗಿ ಮಾಡೋದೇನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕಾಡುತ್ತೆ. ಅದಕ್ಕೆ ಪೂರಕವೆಂಬಂತೆ ಇವರ ಸಾಮರ್ಥ್ಯ ಬಿಂಬಿತವಾಗುವ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಇವರು ಮಾಡಿದ್ದೇನು, ಯಾವ ವಿಷಯದ ಬಗ್ಗೆ ಚರ್ಚೆ ನಡೆಸಿದ್ರು ಎಂಬ ಬಗ್ಗೆ ಕಡತ ಪರಿಶೀಲಿಸಿದರೆ ದೊಡ್ಡ ನಿರಾಶೆ ಉಂಟಾಗುತ್ತದೆ.
ಮಹಾನಗರ ಪಾಲಿಕೆಯಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿಸಲ್ಪಟ್ಟ ಆಡಳಿತ ವ್ಯವಸ್ಥೆ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಿದ್ಯಾ ಎಂದರೂ ಕೂಡ ದೊಡ್ಡ ನಿರಾಶೆಯೇ ನಮಗೆ ಎದುರಾಗುತ್ತದೆ. ಸಾಮಾನ್ಯ ಜನಕ್ಕೆ ಮುಖಾಬಿಲೆಯಾದಾಗ ಏನೋ ಹೇಳ್ಬೋದು ಅವರು ಎದುರುಗಡೆ. ಬಟ್ ಬಹುತೇಕ ಕಾರ್ಪೊರೇಟ್ಗಳ ಬಗ್ಗೆ ಪಕ್ಷ ಭೇದ ಹೊರತುಪಡಿಸಿ ಒಂದಲ್ಲ ಒಂದು ರೀತಿ ಅಸಮಾಧಾನ ಇರೋದು ನಾನು ಕಂಡಿದ್ದೇನೆ. ಅದು ಸರಿ, ಸಾಮಾನ್ಯವಾದ ವಿಚಾರದಲ್ಲ, ಅವರ ಜವಾಬ್ದಾರಿನಲ್ಲೇ ಕಸದ ಬಗ್ಗೆ ಇರ್ಬೋದು, ರಸ್ತೆ ಬಗ್ಗೆ ಇರಬಹುದು, ಫುಟ್ಪಾತ್ ಆಕ್ಯುಪೈ ಮಾಡ್ಕೊಂಡು ಬಿಸ್ನೆಸ್ ಮಾಡೋದಿರ್ಬೋದು. ಜನಕ್ಕೆ ಅದು ತೊಂದರೆ ಆಗ್ತಾಯಿದೆ. ಒಂದು 30 ಆರ್ಡ್ರ್ ಮಾಡಿದ್ದಾರೆ ನಮ್ಮ ಹೈಕೋರ್ಟ್ನವರು, ಫುಟ್ಪಾತ್ ಕ್ಲಿಯರ್ ಮಾಡಿಸಿ ಅಂತ. ಆಯಿತಾ, ಅವ್ರು ಯಾರೋ ಮಾಡೋಕ್ಕೆ ಹೋದರೆ ಅಡ್ಡ ಬರ್ತಾರೆ. ಇಲ್ಲ ಕೆಳಮಟ್ಟದ ಇಂಜಿನಿಯರು, ಕಾರ್ಪೊರೇಟ್ರು ಮತ್ತು ಇನ್ನೊಬ್ಬರ ಜೊತೆ ಶಾಮೀಲಾಗೋದೇನು ಕಡಿಮೆ ಏನಿಲ್ಲ, ಅದು ಸಾಕಷ್ಟು ಆಗೋದು ನನಗೆ ಗೊತ್ತು. ನಾನು ಅಗೇನ್ ಅವರು ಇವರು ಅಂತ ಹೇಳೋಕ್ಕೆ ಇಷ್ಟಪಡ್ತಿಲ್ಲಪ್ಪ. ನಗರ ಮತ್ತು ಪಾಲಿಕೆ ಸದಸ್ಯರು ಪ್ರತಿನಿಧಿಸುವ ವಾರ್ಡ್ಗಳಲ್ಲಿನ ಜನಸಾಮಾನ್ಯರು ಎದುರಿಸುತ್ತಿರುವ ಸಮಸ್ಯೆ, ಅದಕ್ಕೆ ಪರಿಹಾರ, ಸಿಲಿಕಾನ್ ಸಿಟಿಯ ಖ್ಯಾತಿಗೆ ಧಕ್ಕೆ ಬರದಂತೆ ನಗರದಲ್ಲಿ ಕೈಗೊಳ್ಳಬೇಕಾದ ಅಭಿವೃದ್ಧಿ ಯೋಜನೆಗಳು, ನಗರದ ಪ್ರತಿಷ್ಠೆ ಹಾಗೂ ಸೌಂದರ್ಯವನ್ನು ಹೆಚ್ಚಿಸುವಂತಹ ಯಾವ ಯೋಜನೆಯ ಬಗ್ಗೆ ಪಾಲಿಕೆಯ ಮಾಸಿಕ ಸಭೆಯಲ್ಲಿ ಚರ್ಚೆ ನಡೆದಿದೆ ಎಂದು ಪರಿಶೀಲಿಸಿದರೆ ಶೂನ್ಯ ಫಲಿತಾಂಶ. ಮಾಸಿಕ ಸಭೆಗಳಲ್ಲಿ ನಿರ್ದಿಷ್ಟಪಡಿಸಿದ ಅಜೆಂಡಾದ ಬಗ್ಗೆ ಚರ್ಚೆಗೆ ಬದಲಾಗಿ ತಮಗೆ ಲಾಭದಾಯಕ ಎನ್ನಿಸುವ ವಿಷಯದ ಬಗ್ಗೆ ಸದಸ್ಯರು ಚರ್ಚೆ ನಡೆಸಿದ್ರೆ ಅನೇಕರು ಬಾಯಿಯೇ ಬಿಡುವುದಿಲ್ಲ. ಇನ್ನು ಹಲವಾರು ಸಭೆಗಳು ಗದ್ದಲದಲ್ಲಿಯೇ ಅಂತ್ಯವಾಗಿದೆ. ಮಾಸಿಕ ಸಭೆಯಲ್ಲಿ ನಗರ ಯೋಜನೆ, ನಗರದ ಮೂಲ ಸೌಲಭ್ಯ, ಜನರ ಸಂಕಷ್ಟ ಪರಿಹಾರದ ಬಗ್ಗೆ ಚಕಾರ ಎತ್ತದಿದ್ದರೂ ಇವರು ಯಾಕೆ ಆಯ್ಕೆಯಾಗುತ್ತಾರೆ, ಆಯ್ಕೆಯಾಗಲು ಕೋಟ್ಯಂತರ ರೂಪಾಯಿ ಹಣ ಯಾಕೆ ಖರ್ಚು ಮಾಡುತ್ತಾರೆಂದು ಹುಡುಕಲು ಹೊರಟರೆ ಪಾಲಿಕೆಗೆ ಸಿಕ್ಕಿರುವ ವಿಶೇಷ ಸ್ಥಾನಮಾನ ಈ ಆಕರ್ಷಣೆಗೆ ಕಾರಣ. ಹಾಗೆಂದ ಮಾತ್ರಕ್ಕೆ ಬಿಬಿಎಂಪಿಗೆ ಆಯ್ಕೆಯಾಗುತ್ತಿರುವ ಎಲ್ಲಾ ಸದಸ್ಯರು ಇದೇ ಮನೋಭಾವ ಹೊಂದಿದ್ದಾರೆಂದು ಅರ್ಥವಲ್ಲ. ಕೆಲವು ಮಂದಿ ನಗರದ ಬಗೆಗಿನ ಕಾಳಜಿಯಿಂದ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗುತ್ತಿದ್ದಾರೆ. ಆಯ್ಕೆಯಾಗಲು ಇವರೇನು ಕೋಟಿ ರೂಪಾಯಿ ಖರ್ಚು ಮಾಡುತ್ತಿಲ್ಲ. ಬೆಂಗಳೂರಿನ ಕೇಂದ್ರ ಭಾಗದಿಂದ ಆಯ್ಕೆಯಾಗುತ್ತಿರುವ ಕೆಲವು ಮಂದಿ ಮತ್ತು ನಗರ ಹೊರವಲಯದಿಂದ ಆಯ್ಕೆಯಾಗುತ್ತಿರುವ ಒಬ್ಬಿಬ್ಬರು ಈ ಸಾಲಿಗೆ ಸೇರುತ್ತಾರೆ. ಇವರಿಗೆ ಆಯಾಯ ವಾರ್ಡಿನ ಜನರಷ್ಟೇ ಅಲ್ಲ, ನಗರದ ಇತರೆ ಪ್ರದೇಶದ ಜನರೂ ಕೂಡ ಗೌರವಿಸುತ್ತಿದ್ದಾರೆ. ತಮ್ಮ ವಾರ್ಡಿಗೂ ಇಂತಹ ಸದಸ್ಯರು ಬೇಕು ಎಂಬ ಭಾವನೆ ವ್ಯಕ್ತಪಡಿಸುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ನಗರ ಮತ್ತು ತಮ್ಮ ವಾರ್ಡಿನ ಬಗ್ಗೆ ಈ ಸದಸ್ಯರುಗಳಿಗೆ ಇರುವ ವಿಶೇಷ ಕಾಳಜಿ. ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಇರುವ ದೂರದೃಷ್ಟಿ ಪ್ರಮುಖ ಕಾರಣ. ಇನ್ನು ಪಾಲಿಕೆ ಸಭೆಯಲ್ಲೂ ಕೂಡ ಇವರು ತಮ್ಮ ಚಾತುರ್ಯ, ಬುದ್ಧಿಮತ್ತೆ ಪ್ರದರ್ಶಿಸುವ ಮೂಲಕ ಅಧಿಕಾರಿ ವಲಯದಲ್ಲೂ ಗೌರವಕ್ಕೆ ಪಾತ್ರರಾಗುತ್ತಾರೆ. ಬಿಬಿಎಂಪಿಯ ಚುನಾಯಿತ ಮಂಡಳಿಗೆ ಸಂವಿಧಾನ ತಿದ್ದುಪಡಿ ಅನ್ವಯ ರಚಿತಗೊಂಡಿರುವ ಕಾಯ್ದೆ ನಗರ ಯೋಜನೆ ಸಿದ್ಧಪಡಿಸಿ ಅನುಷ್ಠಾನಕ್ಕೆ ತರುವುದು, ಭೂ ಬಳಕೆ ಮೇಲೆ ನಿಯಂತ್ರಣ ಮತ್ತು ಕಟ್ಟಡ ನಿರ್ಮಾಣ ಚಟುವಟಿಕೆಗಳ ಮೇಲೆ ನಿಯಂತ್ರಣ, ರಸ್ತೆಗಳ ನಿರ್ಮಾಣ, ಅಭಿವೃದ್ಧಿ, ದುರಸ್ತಿ ಹಾಗೂ ಸೇತುವೆಗಳ ನಿರ್ಮಾಣ, ಗೃಹ ಬಳಕೆ, ಕೈಗಾರಿಕೆ ಮತ್ತು ವಾಣಿಜ್ಯ ಉದ್ದೇಶಕ್ಕೆ ನೀರು ಪೂರೈಕೆ, ಸಾರ್ವಜನಿಕ ಆರೋಗ್ಯ, ಸ್ವಚ್ಛತೆ, ಘನತ್ಯಾಜ್ಯ ನಿರ್ವಹಣೆ, ನಗರ ಅರಣ್ಯೀಕರಣ, ಪರಿಸರ ಸಂರಕ್ಷಣೆ ಮತ್ತು ಪರಿಸರ ಅಸಮತೋಲನ ತಡೆಗಟ್ಟಲು ಕ್ರಮ, ಆರ್ಥಿಕವಾಗಿ ಹಿಂದುಳಿದವರು, ಶೋಷಿತರು, ವಿಕಲಚೇತನರು ಸೇರಿದಂತೆ ಶೋಷಿತರ ಕಲ್ಯಾಣಕ್ಕೆ ಯೋಜನೆ, ಕೊಳಚೆ ಪ್ರದೇಶಗಳ ಅಭಿವೃದ್ಧಿ ಹಾಗೂ ಮೂಲ ಸೌಲಭ್ಯದ ಮೂಲಕ ಮೇಲ್ದರ್ಜೆಗೇರಿಸುವುದು, ಸಾರ್ವಜನಿಕ ಉದ್ಯಾನವನಗಳು, ಆಟದ ಮೈದಾನಗಳ ನಿರ್ಮಾಣ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಅಭಿವೃದ್ಧಿ, ಸ್ಮಶಾನಗಳು, ವಿದ್ಯುತ್ ಚಿತಾಗಾರಗಳ ನಿರ್ಮಾಣ ಮತ್ತು ಅಭಿವೃದ್ಧಿ, ಪ್ರಾಣಿ ಹಿಂಸೆ ತಡೆಗಟ್ಟುವುದು, ಗೋಶಾಲೆಗಳ ನಿರ್ಮಾಣ, ಜನನ ಮರಣ ನೋಂದಣಿ,
ರಸ್ತೆ ದೀಪ, ಪಾದಚಾರಿ ಮಾರ್ಗ, ವಾಹನ ನಿಲುಗಡೆ, ಬಸ್ ನಿಲ್ದಾಣಗಳ ನಿರ್ಮಾಣ ಮತ್ತು ನಿರ್ವಹಣೆ, ಕಸಾಯಿ ಖಾನೆಗಳ ನಿರ್ಮಾಣ ಮತ್ತು ನಿರ್ವಹಣೆ, ಜಾಹೀರಾತು, ಆಸ್ತಿ ತೆರಿಗೆ ಮೂಲಕ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಅವಕಾಶ ಕಲ್ಪಿಸಿದೆ. ಒಂದು ರಾಜ್ಯ ಸರ್ಕಾರ ಮಾಡುವ ಎಲ್ಲ ಕೆಲಸಗಳು ಬಿಬಿಎಂಪಿ ಕೈಗೊಳ್ಳಬಹುದು. ಈ ಕರ್ತವ್ಯಗಳ ನಿರ್ವಹಣೆ ಮತ್ತು ಅನುಷ್ಠಾನ ನೇರವಾಗಿ ಪಾಲಿಕೆ ಸದಸ್ಯರ ನೇತೃತ್ವದಲ್ಲಿ ನಡೆಯುತ್ತದೆ. ಈ ವಿಷಯದಲ್ಲಿ ಬೆಂಗಳೂರು ನಗರದ ಶಾಸಕ ಸಂಸದರಿಗೆ ಯಾವುದೇ ಅಧಿಕಾರವಿಲ್ಲ. ಬಿಬಿಎಂಪಿ ಸದಸ್ಯರದ್ದೇ ಪರಮಾಧಿಕಾರ. ಕಾಯ್ದೆ ನೀಡಿರುವ ವಿಶೇಷಾಧಿಕಾರದ ಅನ್ವಯ ಯಾವ ಯೋಜನೆಗೆ ಎಷ್ಟು ಹಣ ನಿಗದಿಪಡಿಸಬೇಕು, ಯಾವ ವಾರ್ಡ್ಗಳಿಗೆ ಎಷ್ಟು ಬಿಡುಗಡೆಯಾಗಬೇಕು, ಅದರ ಕಾಮಗಾರಿ ಯಾರಿಗೆ ನೀಡಬೇಕು, ನಿರ್ವಹಣೆ ಹೇಗಿರಬೇಕು ಎನ್ನುವುದೆಲ್ಲ ಪಾಲಿಕೆ ಸದಸ್ಯರದ್ದೇ. ಈ ವಲಯವೇ ಅತ್ಯಂತ ಆಕರ್ಷಣೆ. ಹೀಗಾಗಿಯೇ ಅನೇಕರು ಕೋಟಿ ರೂಪಾಯಿ ವೆಚ್ಚ ಮಾಡಿ ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗಿ ಬರುತ್ತಿದ್ದಾರೆ. ಮುಖ್ಯಮಂತ್ರಿಗಳ ನಗರೋತ್ಥಾನ, ಪ್ರಧಾನಿಗಳ ನಗರೋತ್ಥಾನ ಯೋಜನೆಯಡಿ ಕೋಟ್ಯಂತರ ರೂಪಾಯಿ ಅನುದಾನ ಬಿಬಿಎಂಪಿಗೆ ಹರಿದು ಬರುತ್ತಿದೆ. ಇದರ ಜೊತೆಯಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಖಾತರಿಯೊಂದಿಗೆ ಹುಡ್ಕೋ, ನಬಾರ್ಡ್, ಏಷ್ಯಾ ಅಭಿವೃದ್ಧಿ ಬ್ಯಾಂಕ್, ವಿಶ್ವ ಬ್ಯಾಂಕ್, ಸಾಗರೋತ್ತರ ಹಣಕಾಸು ಸಂಸ್ಥೆ ಸೇರಿದಂತೆ ನಿರ್ದಿಷ್ಟ ಹಣಕಾಸು ಸಂಸ್ಥೆಗಳಿಂದ ಸಾವಿರಾರು ಕೋಟಿ ರೂಪಾಯಿ ನೆರವು ಹರಿದು ಬರುತ್ತಿದೆ. ರಾಜ್ಯ ಸರ್ಕಾರ ಬಜೆಟ್ನಲ್ಲಿಯೂ ಸಾಕಷ್ಟು ಅನುದಾನ ಪ್ರಕಟಿಸುತ್ತಿದೆ. ಇನ್ನು ಆಸ್ತಿ ತೆರಿಗೆ, ಜಾಹೀರಾತು ತೆರಿಗೆ ರೂಪದಲ್ಲೂ ಪಾಲಿಕೆಗೆ ಆದಾಯ ಬರುತ್ತದೆ. ಈ ಎಲ್ಲ ಸಂಪನ್ಮೂಲ ಬಳಕೆಯ ಒಂದೇ ಗುರಿ ಮೂಲ ಸೌಲಭ್ಯ. ಇದಕ್ಕಾಗಿ ರೂಪಿಸುವ ಯೋಜನೆಗಳು ಪಾಲಿಕೆ ಸದಸ್ಯರ ಮೂಗಿನಡಿ ಸಿದ್ಧವಾಗುತ್ತವೆ. ಈ ಯೋಜನೆಯ ಕಾಮಗಾರಿ ಪಾಲಿಕೆ ಸದಸ್ಯರಲ್ಲ ತೀರ್ಮಾನಿಸಿದ ಸಂಸ್ಥೆ ಇಲ್ಲವೇ ವ್ಯಕ್ತಿಗೆ ಸಿಗುತ್ತದೆ. ದೊಡ್ಡ ಮೊತ್ತದ ಕಾಮಗಾರಿಗೆ ದೊಡ್ಡ ಸಂಸ್ಥೆಗಳು ಬಿಡ್ ಮಾಡುತ್ತವೆ. ಈ ವೇಳೆ ಆ ಯೋಜನೆ ವ್ಯಾಪ್ತಿಯ ಪಾಲಿಕೆ ಸದಸ್ಯರನ್ನು ಅಂತಹ ಸಂಸ್ಥೆಗಳು ವಿಶೇಷವಾಗಿ ಗೌರವಿಸುತ್ತದೆ. ಇನ್ನು ಸಣ್ಣ ಪುಟ್ಟ ಕಾಮಗಾರಿಗಳ ಗುತ್ತಿಗೆ ವಿಷಯದಲ್ಲಿ ಪಾಲಿಕೆ ಸದಸ್ಯರ ಮಾತೇ ಅಂತಿಮ. ಈ ಕಾಮಗಾರಿ ಪಾಲಿಕೆ ಸದಸ್ಯರ ಹಿಂಬಾಲಕರು ಇಲ್ಲವೇ ಬೇನಾಮಿ ಹೆಸರಲ್ಲಿರುವ ಪಾಲಿಕೆ ಸದಸ್ಯರ ಒಡೆತನದ ಸಂಸ್ಥೆ ಇಲ್ಲವೇ ಅವರ ಕುಟುಂಬ ಸದಸ್ಯರೇ ಗುತ್ತಿಗೆದಾರರ ಹೆಸರಲ್ಲಿ ಕಾಮಗಾರಿ ಟೆಂಡರ್ ಪಡೆಯುತ್ತಾರೆ. ಆ ನಂತರ ಈ ಕಾಮಗಾರಿ ನಿರ್ದಿಷ್ಟಪಡಿಸಿದ ಕಮಿಷನ್ ಪಡೆದುಕೊಂಡು ಬೇರೊಬ್ಬ ಗುತ್ತಿಗೆದಾರರಿಗೆ ವರ್ಗಾವಣೆಯಾಗುತ್ತದೆ. ಕಾಮಗಾರಿ ಎನ್ನುವುದು ಪಾಲಿಕೆ ಸದಸ್ಯರ ಪೈಕಿ ಅನೇಕರಿಗೆ ಅತ್ಯಂತ ಆಕರ್ಷಣೀಯ ಸಂಗತಿ. ಪಾಲಿಕೆ ವತಿಯಿಂದ ಕೈಗೊಳ್ಳಲಿರುವ ಕಾಮಗಾರಿಗಳ ಗುಣಮಟ್ಟ ಪರಿಶೀಲನೆಗೆ ತಾಂತ್ರಿಕ ಸಮಿತಿ ಸೇರಿದಂತೆ ಹಲವಾರು ಸಮಿತಿಗಳು ಕಾರ್ಯನಿರ್ವಹಣೆ ಮಾಡುತ್ತಿವೆ. ಈ ಎಲ್ಲ ಸಮಿತಿಗಳ ಕಾರ್ಯವೈಖರಿ ಸೀಮಿತ ಕೆಲಸಗಳಿಗೆ ಮಾತ್ರ ಸೀಮಿತ. ಹೀಗಾಗಿ ಪಾಲಿಕೆ ಸದಸ್ಯರ ವಿಶೇಷ ಆಸಕ್ತಿಯ ಕಾಮಗಾರಿಗಳ ತಂಟೆಗೆ ಈ ಯಾವುದೇ ಸಮಿತಿ ಹೋಗುವುದಿಲ್ಲ. ಇಲ್ಲಿ ಸಾವಿರಾರು ಕೋಟಿಗಟ್ಟಲೆ ದುಡ್ಡು ಬಂಡವಾಳನೂ ಹೂಡಿಕೆ ಆಗುತ್ತೆ ಮತ್ತು ಮಹಾನಗರ ಪಾಲಿಕೆ ಬೆಂಗಳೂರು ನಗರ ಇದು ಜಗತ್ತಿನ ಒಳಗಡೆಯಲ್ಲಿ ಅದ್ಭುತವಾಗಿ ಬೆಳೆಸಬೇಕು ಅನ್ನೋ ಥರದಲ್ಲಿ ಇದರ ಸೌಂದರ್ಯವರ್ಧನೆಗೂ ಕೂಡ ಕೋಟಿಗಟ್ಟಲೆ ಹಣ ಸರ್ಕಾರವೂ ಕೊಡುತ್ತೆ ಮತ್ತು ಮಹಾನಗರ ಪಾಲಿಕೆಯು ವೆಚ್ಚ ಮಾಡುತ್ತೆ. ಈ ಹೆಚ್ಚೆಚ್ಚು ಹಣನ ಅಭಿವೃದ್ಧಿಯ ಹೆಸರಿನಲ್ಲಿ ಕೊಟ್ಟಷ್ಟು ಕೂಡ ನಾವು ಅಭಿವೃದ್ಧಿ ಮಾಡ್ತಾ ಇಲ್ಲ. ಇನ್ನು ಆಯಾ ವಾರ್ಡ್ ವ್ಯಾಪ್ತಿಯ ಕಸ ವಿಲೇವಾರಿ ಗುತ್ತಿಗೆ ಕೂಡ ಕೆಲವು ಸದಸ್ಯರಿಗೆ ಅತ್ಯಂತ ಆಸಕ್ತಿದಾಯಕವಾದ ಸಂಗತಿ. ಗುತ್ತಿಗೆದಾರರು ತಮ್ಮ ವಾರ್ಡ್ ವ್ಯಾಪ್ತಿಯ ಸದಸ್ಯರನ್ನು ವಿಶೇಷ ಗೌರವದಿಂದ ಕಾಣದೇ ಹೋದರೆ ಅವರಿಗೆ ಕಸ ವಿಲೇವಾರಿ ಸಾಧ್ಯನೇ ಇಲ್ಲ. ಇಂತಹ ಕಸ ವಿಲೇವಾರಿಯನ್ನು ಕೂಡ ಹಲವಾರು ಬೇನಾಮಿ ಹೆಸರಲ್ಲಿ ತಮ್ಮ ಕುಟುಂಬ ಸದಸ್ಯರ ಮೂಲಕ ನಿರ್ವಹಣೆ ಮಾಡುತ್ತಿರುವುದು ಗುಟ್ಟೇನಲ್ಲ. ಕೆಲವು ಮಾಜಿ ಕಾರ್ಪೊರೇಟ್ರುಗಳು ಅವರ ಪತ್ನಿಯರು ಕಾರ್ಪೊರೇಟರ್ ಆಗಿದ್ದರೂ ಕೂಡ ಮೀಟಿಂಗ್ ಅಂತ ಕಾರ್ಪೊರೇಷನ್ ಅಧಿಕಾರಿಗಳ ಮೀಟಿಂಗ್ ಕರೆದಿರೋದು ನನಗೆ ಗೊತ್ತು.
ಇದು ಅಕ್ಷಮ್ಯ ಅಪರಾಧ ಇದು. ಇವರು ಅಂಥವರೇ ಈ ಆಫೀಸರ್ಸ್. ನನಗೆ ಖಂಡಿತ ಸಾರಾ ಸಗಟಾಗಿ ಎಲ್ಲರೂ ಹೀಗೆ ಅಂತ ನಾನು ಹೇಳ್ತಿಲ್ಲ, ಅದು ದೊಡ್ಡ ತಪ್ಪದು. ನನಗೇ ಗೊತ್ತಿರುವಂಗೆ ಎಲ್ಲ ಪಕ್ಷದಲ್ಲೂ ಅತ್ಯಂತ ಬದ್ಧತೆ ಇರುವ ಕಾರ್ಪೊರೇಟ್ಗಳಿದ್ದಾರೆ, ವೈಯಕ್ತಿಕವಾಗಿ ನನ್ನ ಪರಿಚಯ ಇದೆ. ಸೊ ಅದನ್ನು ಕ್ಲಿಯರಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ನಾನು BBMP ಬಗ್ಗೆ ಒಟ್ಟಾರೆ ಅಸಮಾಧಾನ ಇದೆ. ಜಾಹೀರಾತು ಫಲಕಗಳಂತೂ ಪಾಲಿಕೆಯಲ್ಲಿ ಹುಲ್ಲುಗಾವಲಿಟ್ಟಂತೆ ಬಹುತೇಕ ಹಾಲಿ ಮತ್ತು ಮಾಜಿ ಸದಸ್ಯರು ಈ ಜಾಹೀರಾತು ಫಲಕಗಳ ಒಡೆಯರಾಗಿದ್ದಾರೆ. ಬಹುತೇಕ ಜಾಹೀರಾತು ಫಲಕ ಅಕ್ರಮವಾದರೂ ಪಾಲಿಕೆ ಅಧಿಕಾರಿಗಳ ಸಹಕಾರದೊಂದಿಗೆ ಅವುಗಳಿಗೊಂದು ಕೋರ್ಟ್ ತಡೆಯಾಜ್ಞೆ ಫಲಕ ಅಂಟಿಸಿ ರಾಜಾರೋಷವಾಗಿ ವ್ಯವಹಾರ ನಡೆಸುತ್ತಿರುತ್ತಾರೆ. ಹೀಗಾಗಿ ಪಾಲಿಕೆ ಸದಸ್ಯರಾಗಲು ಹೆಚ್ಚಿನ ಪೈಪೋಟಿ ಉಂಟಾಗಿದೆ. ಕೆಲವರು ಪಾಲಿಕೆ ಸದಸ್ಯರಾಗುವ ಮುನ್ನ ಹೊಂದಿದ್ದ ಆಸ್ತಿ ಪಾಲಿಕೆ ಸದಸ್ಯರಾಗಿ ನಿವೃತ್ತಿಯಾಗುವ ವೇಳೆಗೆ ಹೊಂದಿರುವ ಆಸ್ತಿಯ ಬಗ್ಗೆ ಪರಿಶೀಲನೆ ನಡೆಸಿದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಾಗುವುದು ಇಷ್ಟೊಂದು ಲಾಭದಾಯಕವೇ ಎಂದು ಜನಸಾಮಾನ್ಯರಿಗೆ ಅನಿಸುವುದುಂಟು. BBMPಯ ಎಲ್ಲ 198 ಸದಸ್ಯರು ಇಂಥವರೆಂದು ಹೇಳಲು ಸಾಧ್ಯವಿಲ್ಲ. ಕೆಲವು ಮಂದಿ ಇಂಥವರನ್ನು ಹೊರತುಪಡಿಸಿದರೆ ಉಳಿದವರು ನಮ್ಮ ನಗರ, ನಮ್ಮ ಪರಿಸರ ಎಂದು ವಿಶೇಷ ಕಾಳಜಿ ಹೊಂದಿದ್ದಾರೆ. ಪಾಲಿಕೆ ಸದಸ್ಯರಾಗಿ ಆಯ್ಕೆಯಾಗಿರುವುದಕ್ಕೆ ಏನಾದರೂ ಕೊಡುಗೆ ನೀಡಲೇಬೇಕೆಂದು ತಮ್ಮ ಪ್ರದೇಶದಲ್ಲಿ ಉತ್ತಮ ರಸ್ತೆ, ಪಾದಚಾರಿ ಮಾರ್ಗ, ಉದ್ಯಾನವನ, ಆಟದ ಮೈದಾನ, ಗ್ರಂಥಾಲಯ, ವ್ಯಾಯಾಮ ಶಾಲೆ, ಕಸ ವಿಲೇವಾರಿಗೆ ವೈಜ್ಞಾನಿಕ ಕ್ರಮದ ಮೂಲಕ ಗಮನ ಸೆಳೆಯುತ್ತಾರೆ. ಇಂತಹ ಪಾಲಿಕೆ ಸದಸ್ಯರಿಗೆ ನೆರವು ನೀಡುವುದು ವಾರ್ಡ್ ಸಮಿತಿಗಳ ನೂತನ KMC ಕಾಯ್ದೆ ಅನ್ವಯ ಪ್ರತಿ ವಾರ್ಡ್ನಲ್ಲೂ ಸಾರ್ವಜನಿಕರ ಸಹಭಾಗಿತ್ವದ ವಾರ್ಡ್ ಸಮಿತಿ ರಚನೆ ಕಡ್ಡಾಯ. ಈ ಸಮಿತಿಗಳು ಕಾಲದಿಂದ ಕಾಲಕ್ಕೆ ಸಭೆ ಸೇರಬೇಕು. ತಮ್ಮ ವಾರ್ಡ್ನ ಸದಸ್ಯರ ನೇತೃತ್ವದಲ್ಲಿ ಸಭೆ ಸೇರುವ ಸಮಿತಿಗಳು ತಮ್ಮ ವಾರ್ಡ್ನಲ್ಲಿ ಆಗಬೇಕಿರುವ ಕಾಮಗಾರಿಗಳು, ನಡೆದಿರುವ ಕಾಮಗಾರಿಗಳ ಗುಣಮಟ್ಟ, ಕಸ ವಿಲೇವಾರಿ, ಕುಡಿಯುವ ನೀರು ಮೊದಲಾದ ನಾಗರಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿ ಅದಕ್ಕೆ ಪರಿಹಾರ ರೂಪಿಸಬೇಕು. ಇದರ ಆಧಾರದಲ್ಲಿ ಆ ವಾರ್ಡ್ನ ಪಾಲಿಕೆ ಸದಸ್ಯರು ವಿವಿಧ ಸ್ಥಾಯಿ ಸಮಿತಿಗಳು ಇಲ್ಲವೇ ಪಾಲಿಕೆಯ ಮಾಸಿಕ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಗಮನ ಸೆಳೆದು ಅವುಗಳ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳಬೇಕು. ಆದರೆ ದೊಡ್ಡ ದುರಂತವೆಂದರೆ ಬಹುತೇಕ ವಾರ್ಡ್ಗಳಲ್ಲಿ ಅಂತಹ ಸಮಿತಿಗಳೇ ರಚನೆಯಾಗಿಲ್ಲ. ಕೆಲವು ಕಡೆ ರಚನೆಯಾಗಿದ್ದರೂ ಅಸ್ತಿತ್ವದಲ್ಲೇ ಇಲ್ಲ. ಇನ್ನು ಕೆಲವು ಸಮಿತಿಗಳಲ್ಲಿ ಪಾಲಿಕೆ ಸದಸ್ಯರ ಹಿಂಬಾಲಕರೇ ಸದಸ್ಯರಾಗಿದ್ದು ಸಭೆ ನಡೆಸುವ ಗೋಜಿಗೆ ಹೋಗುವುದಿಲ್ಲ. ಬೆಂಗಳೂರು ಡೈನಮಿಕ್ ಸಿಟಿ ಎಂಬ ಹೆಗ್ಗಳಿಕೆ ಪಡೆದುಕೊಂಡಿದೆ. ಅದಕ್ಕೆ ಪೂರಕವೆಂಬಂತೆ ಇಲ್ಲಿ IT ಪಾರ್ಕ್, BT ಕಂಪನಿಗಳು, ನವೋದ್ಯಮ, ವ್ಯಾಪಾರೋದ್ಯಮ, ಮಾಲ್ಗಳು, ವಸತಿ ಸಂಕೀರ್ಣಗಳು, ಆಸ್ಪತ್ರೆಗಳು, ವಾಣಿಜ್ಯ ಸಂಕೀರ್ಣಗಳು ತಲೆ ಎತ್ತುತ್ತಿವೆ. ಇವುಗಳಿಗೆಲ್ಲ ಪಾಲಿಕೆಯ ನಿರಪೇಕ್ಷಣಾ ಪತ್ರ ಮತ್ತು ಪರವಾನಗಿ ಕಡ್ಡಾಯ. ಇಂತಹ ಪ್ರಮಾಣ ಪತ್ರ ನೀಡುವ ವೇಳೆ ಸ್ಥಳೀಯ ಪಾಲಿಕೆ ಸದಸ್ಯರ ಪಾತ್ರ ಅತ್ಯಂತ ನಿರ್ಣಾಯಕ. ಪಾಲಿಕೆ ಸದಸ್ಯರ ಹಸಿರು ನಿಶಾನೆ ಇಲ್ಲದೆ ಅಧಿಕಾರಿಗಳು ಯಾವುದೇ ನಿರಪೇಕ್ಷಣಾ ಪತ್ರ ಅಥವಾ ಪರವಾನಗಿ ನೀಡಲು ಸಾಧ್ಯವೇ ಇಲ್ಲ. ಇನ್ನು ಬೆಂಗಳೂರು ಬದಲಾದಂತೆ ಇಲ್ಲಿನ ಜನರ ಆಯ್ಕೆಗಳು ಬದಲಾಗುತ್ತಿದೆ. ಇದಕ್ಕೆ ಪೂರಕವೆಂಬಂತೆ ಪಬ್ಗಳು, ವಿಡಿಯೋ ಗೇಮ್ಗಳು, ಹುಕ್ಕಾ ಬಾರ್ಗಳು, ಲೈವ್ ಬ್ಯಾಂಡ್ಗಳು ತಲೆ ಎತ್ತುತ್ತಿವೆ. ಸರ್ವಿಸ್ ಅಪಾರ್ಟ್ಮೆಂಟ್ಗಳು ಹೆಚ್ಚಾಗುತ್ತಿವೆ. ಈ ಎಲ್ಲವುಗಳಿಗೂ ಸ್ಥಳೀಯ ವಾರ್ಡ್ನ ಸದಸ್ಯರ ಆಶೀರ್ವಾದವಿಲ್ಲದೆ ಹೋದರೆ ವಹಿವಾಟು ನಡೆಸಲು ಸಾಧ್ಯವೇ ಇಲ್ಲ. ಹೀಗಾಗಿ ಸಾರ್ವಜನಿಕರು ತಮ್ಮ ಈ ಎಲ್ಲ ಅಗತ್ಯಗಳಿಗೆ ತಮ್ಮ ಕ್ಷೇತ್ರದ ಶಾಸಕ, ಸಂಸದರ ಬಾಗಿಲು ತಟ್ಟುವ ಬದಲಿಗೆ ಪಾಲಿಕೆ ಸದಸ್ಯರ ಮನೆ ಇಲ್ಲವೇ ಕಚೇರಿ ಮುಂದೆ ನಿಂತಿರುತ್ತಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಶಾಸಕ, ಸಂಸದರಾಗುವುದಕ್ಕಿಂತ ಪಾಲಿಕೆ ಸದಸ್ಯರಾದರೆ ಅವರಿಗೆ ವಿಶೇಷ ಗೌರವ ಆದರಗಳು ಲಭಿಸುತ್ತವೆ. ಶಾಸಕರುಗಳಿಗಿಂತ ಹೆಚ್ಚಿನ ಅಧಿಕಾರ BBMPಯಲ್ಲಿ ಕಾರ್ಪೊರೇಟ್ಗಳಿಗಿದೆ. ಕಾರಣ ಏನು ಅಂದರೆ, ಒಂದು ಇದು ಮಹಾನಗರ ರಾಜಧಾನಿ, ಇಲ್ಲಿರುವಂಥ ರಿಯಲ್ ಎಸ್ಟೇಟ್ ದಂಧೆ, IT BT ಸೆಕ್ಟರ್ಗಳು, ವ್ಯಾಪಾರ ವಾಣಿಜ್ಯದ ಕೇಂದ್ರೀಕೃತವಾಗಿರುವಂಥ ರೀತಿ, ಕೈಗಾರಿಕಾ ಘಟಕಗಳು,
ಹೋಟೆಲ್ ಉದ್ಯಮಗಳು ಇವೆಲ್ಲ ಕೂಡ ಇಲ್ಲಿ ಒಳಗಡೆ ಸೇರ್ಕೊಂಬಿಟ್ಟಿದೆ. ಹಾಗಾಗಿ ಇದು ಫಲವತ್ತಾದ ಹುಲ್ಲುಗಾವಲಾಗಿದೆ. ಮೇಯರ್ಗಂತೂ ಕೂಡ ಸುಗ್ಗಿ ಶಿವರಾತ್ರಿ ಆಗಿದೆ. ಕೆಲವು ಪಾಲಿಕೆ ಸದಸ್ಯರ ಇಂತಹ ವಿಶೇಷ ಆಸಕ್ತಿಯ ಪರಿಣಾಮವಾಗಿ ನಗರದಲ್ಲಿ ರೂಪಿಸಿದ ಹಲವು ಯೋಜನೆಗಳಿಗೆ ತೀವ್ರ ಹಿನ್ನಡೆ ಉಂಟಾಗಿತ್ತು. ಕಳೆದ 2000ದಲ್ಲಿಯೇ ನಗರ ಹೊರವಲಯದ ಕೆಲ ಪ್ರದೇಶಗಳಲ್ಲಿ ಇಂತಹವು ಅನುಭವಕ್ಕೆ ಬಂದಿತ್ತು. ಪಾಲಿಕೆಯ ಕಾರ್ಯವೈಖರಿ, ಸದಸ್ಯರ ಧೋರಣೆಯ ಬಗ್ಗೆ ತೀವ್ರ ರೀತಿಯ ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದರು. ಬೆಂಗಳೂರು ನಗರ ಹಾಗೂ ಇಲ್ಲಿನ ಅಭಿವೃದ್ಧಿಯ ಬಗ್ಗೆ ವಿಶೇಷ ಕಾಳಜಿ ಹೊಂದಿದ್ದ ಅಂದಿನ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಪಾಲಿಕೆ ಸದಸ್ಯರಿಂದ ತಮ್ಮ ನಿರೀಕ್ಷೆಯಂತೆ ಅಭಿವೃದ್ಧಿ ಸಾಧ್ಯವಿಲ್ಲವೆಂದು ಹೇಳಿ ವಿಶೇಷ ಕಾರ್ಯಪಡೆ ರಚಿಸಿದರು. ಬೆಂಗಳೂರು ಅಭಿವೃದ್ಧಿ ಕಾರ್ಯಪಡೆ BTF ಹೆಸರಲ್ಲಿ ರಚಿತಗೊಂಡ ಈ ಸಂಸ್ಥೆಯ ಮುಖ್ಯಸ್ಥರಾಗಿ ನಂದನ್ ನೀಲೇಕಣಿ ಅವರನ್ನು ನೇಮಿಸಲಾಯಿತು. ಇವರೊಂದಿಗೆ ದಿವಂಗತ H. ನರಸಿಂಹಯ್ಯ, ಸುರೇಶ್ ಹೆಬ್ಳೀಕರ್, ರಮೇಶ್ ರಾಮನಾಥನ್, ಕಲ್ಪನಾ ಕರ್, ನರೇಶ್ ವೆಂಕಟರಾಮನ್, ರವಿಚಂದರ್, ಅನುರಾಧ ಹೆಗಡೆ ಸದಸ್ಯರಾಗಿದ್ದರು. ಇನ್ಫೋಸಿಸ್ನ ನಾರಾಯಣಮೂರ್ತಿ, ಸುಧಾಮೂರ್ತಿ, ಬಯೋಕಾನ್ನ ಕಿರಣ್ ಮಜುಮ್ದಾರ್ ಶಾ ಇದರ ಸಹ ಸದಸ್ಯರಾಗಿದ್ದರು. ಪಾಲಿಕೆ ಸದಸ್ಯರನ್ನು ಹೊರಗಿಟ್ಟು ಇಂತಹ ಸಂಸ್ಥೆ ರಚಿಸುವ ಮೂಲಕ ಸರ್ಕಾರ ಚುನಾಯಿತ ವ್ಯವಸ್ಥೆಗೆ ಅಪಚಾರ ತರುತ್ತಿದೆ ಎಂಬ ವ್ಯಾಪಕ ಅಸಮಾಧಾನ ವ್ಯಕ್ತವಾಯಿತು. ಇದೊಂದು ಅಧಿಕಾರೇತರ ಸಂಸ್ಥೆಯಾಗಿದ್ದು ಪಾಲಿಕೆಯ ಆಡಳಿತ ನಿರ್ವಹಣೆಗೆ ಸಲಹೆ ನೀಡಲಿದೆ ಎಂದು ಅಂದಿನ ಸಿಎಂ ಎಸ್.ಎಂ. ಕೃಷ್ಣ ಹಲವು ಬಾರಿ ಹೇಳಿದರೂ ಯಾರೂ ಅದನ್ನು ಒಪ್ಪಲಿಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾಯಿತ ಸದಸ್ಯರಿಗೆ ಮತ್ತು ಚುನಾಯಿತ ಮಂಡಳಿಗೆ ಪರಮಾಧಿಕಾರ ಇರಬೇಕು. ಇಂತಹ ಅಧಿಕಾರೇತರ ಸಂಸ್ಥೆಗಳ ಮೂಲಕ ಚುನಾಯಿತ ವ್ಯವಸ್ಥೆಗೆ ಧಕ್ಕೆ ತರಬಾರದೆಂಬ ಕೂಗು ಕೇಳಿಬಂತು. ಈ ವಸ್ತುಸ್ಥಿತಿಯನ್ನು ಅರಿತ ಎಸ್.ಎಂ. ಕೃಷ್ಣ ನಂತರ ತಮ್ಮ ಕನಸಿನ BTFನಲ್ಲಿ ಪಾಲಿಕೆ ಸದಸ್ಯರು, ಮೇಯರ್ ಮತ್ತು ನಗರದ ಶಾಸಕರು, ಸಂಸದರ ಪಾಲ್ಗೊಳ್ಳುವಿಕೆಗೆ ಅವಕಾಶ ಕಲ್ಪಿಸಿದರು. ಈ ಕಾರ್ಯಪಡೆ ಬೆಂಗಳೂರಿಗೆ ನಿರ್ಮಲ ಬೆಂಗಳೂರು ಹೆಸರಲ್ಲಿ ಹಲವು ಶೌಚಾಲಯ, ಸ್ವಚ್ಛ ಬೆಂಗಳೂರು ಹೆಸರಲ್ಲಿ ಕಸ ವಿಲೇವಾರಿಗೆ ವೈಜ್ಞಾನಿಕ ಕ್ರಮ, ಆಸ್ತಿ ತೆರಿಗೆ ಪದ್ಧತಿ ಸರಳೀಕರಣಗೊಳಿಸಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪದ್ಧತಿ ಜಾರಿ, ಖಾಸಗಿ ಸಹಭಾಗಿತ್ವದಲ್ಲಿ ಬಸ್ ತಂಗುದಾಣಗಳ ನಿರ್ಮಾಣದಂತಹ ಹಲವು ಯೋಜನೆಗಳನ್ನು ರೂಪಿಸಿತು. ಶೌಚಾಲಯ ನಿರ್ಮಾಣ, ಪಾಲಿಕೆಯ ಶಾಲೆಗಳಲ್ಲಿ ಉತ್ತಮ ಶಿಕ್ಷಣ ನೀಡುವ ದೃಷ್ಟಿಯಿಂದ ಖಾಸಗಿ ಸಂಸ್ಥೆಗಳು ಅಪಾರ ಪ್ರಮಾಣದ ದೇಣಿಗೆ ನೀಡುವ ಮೂಲಕ BATF ಕಾರ್ಯವೈಖರಿ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಪಾಲಿಕೆ ಸದಸ್ಯರು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇದು ತಮ್ಮ ವ್ಯವಸ್ಥೆಯ ಭಾಗವಾಗಿದೆ ಎಂದು ಪರಿಗಣಿಸುವ ಮೂಲಕ ಗೌರವಕ್ಕೆ ಪಾತ್ರರಾದರು. ಆದರೆ ರಾಜ್ಯದಲ್ಲಿ ಎಸ್.ಎಂ. ಕೃಷ್ಣ ಸರ್ಕಾರ ಪತನ ನಂತರ ಈ ಸಂಸ್ಥೆಯು ಅಂತ್ಯಗೊಂಡಿತು. ಆ ನಂತರದ ಸಮ್ಮಿಶ್ರ ಸರ್ಕಾರದಲ್ಲಿ ಇಂತಹ ಯಾವುದೇ ವ್ಯವಸ್ಥೆ ಬರಲಿಲ್ಲ. ಆದರೆ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ತಾವೂ ಕೂಡ ಎಸ್.ಎಂ. ಕೃಷ್ಣ ಸರ್ಕಾರದ ಮಾದರಿಯಲ್ಲಿ ಮುನ್ನಡೆಯಬೇಕೆಂದು ಬಯಸಿ ಬೆಂಗಳೂರು ಮೂಲ ಸೌಲಭ್ಯದ ಅಭಿವೃದ್ಧಿ ಕಾರ್ಯಪಡೆ ಅಬೈಡ್ ರಚಿಸಿದರು. ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ನೇತೃತ್ವದಲ್ಲಿ ರಚನೆಗೊಂಡ ಈ ಕಾರ್ಯಪಡೆಗೆ R.K. ಮಿಶ್ರಾ, ಡಾ. ರವೀಂದ್ರ ಸೇರಿದಂತೆ ಹಲವಾರು ಸದಸ್ಯರಾಗಿದ್ದರು. ಯಡಿಯೂರಪ್ಪ ನೇತೃತ್ವದಲ್ಲಿ 2 ಬಾರಿ ಅಬೈಡ್ ಸಭೆ ಸೇರಿತಾದರೂ ಮೇಯರ್ ಮತ್ತು ಒಂದಿಬ್ಬರು ಸದಸ್ಯರು ಹೊರತುಪಡಿಸಿ BBMPಯ ಯಾವುದೇ ಸದಸ್ಯರು ಪಾಲ್ಗೊಳ್ಳಲಿಲ್ಲ. ಈ ಸಮಿತಿ 2020ರ ನಗರ ಎಂಬ ಹೆಸರಲ್ಲಿ ನಗರಾಭಿವೃದ್ಧಿಗೆ ಕೈಗೊಳ್ಳಬೇಕಾದ ಯೋಜನೆಗಳ 160 ಪ್ರಚಾರ ವರದಿ ನೀಡಿದ್ದು ಬಿಟ್ಟರೆ ಬೇರೇನೂ ಮಾಡಲಿಲ್ಲ. BATF ಬಗ್ಗೆ ಅಪಾರ ಮೆಚ್ಚುಗೆ ಹೊಂದಿದ್ದು ನಗರದ ಜನತೆ, ಪಾಲಿಕೆಯ ಹಲವು ಸದಸ್ಯರು ಅಬೈಡ್ ಬಗ್ಗೆಯೂ ಅಂತಹುದೇ ನಿರೀಕ್ಷೆ ಹೊಂದಿದ್ದರು. ಆದರೆ ಇದು ರಾಜೀವ್ ಚಂದ್ರಶೇಖರ್ ಅವರ ಸ್ವಹಿತಾಸಕ್ತಿಯ ಯೋಜನೆಗಳ ಜಾರಿಗೆ ರಚಿತಗೊಂಡ ಸಂಸ್ಥೆ ಎಂದು ಮೊದಲ ಸಭೆಯಲ್ಲಿಯೇ ಸಾಬೀತಾಗಿ ಜನ ಮತ್ತು ಪಾಲಿಕೆ ಸದಸ್ಯರ ವಿಶ್ವಾಸ ಕಳೆದುಕೊಂಡಿತು. ಈ ಮೂಲಕ ರಾಜೀವ್ ಚಂದ್ರಶೇಖರ್ ನಗರದ ಅಭಿವೃದ್ಧಿಯ ಬಗ್ಗೆ ಕಾಳಜಿಯ ಮೂಲಕ ಅಂದಿನ ಸಿಎಂ ಯಡಿಯೂರಪ್ಪ ಸ್ಥಾಪಿಸಿದ್ದ ಸಂಸ್ಥೆಗೆ ಕಂಟಕಪ್ರಾಯರಾದರು. ಸಂಸ್ಥೆ ವರದಿ ಸಲ್ಲಿಸಿದ್ದು ಬಿಟ್ಟರೆ ಬೇರೆ ಯಾವುದೇ ಕೊಡುಗೆ ನೀಡದೆ ಜನರಲ್ಲಿ ನಿರಾಶೆ ಮೂಡಿಸಿತು.
ಎಸ್.ಎಂ. ಕೃಷ್ಣ ಅವರ ಅವಧಿ 1999ರಿಂದ 2004. ನಾನು ಕೂಡ ಆ ವೇಳೆಯಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ದೇನೆ. ಅಂಥ ಸಂದರ್ಭದಲ್ಲಿ ಅವಾಗ ಬೆಂಗಳೂರಿನ ಜನಸಂಖ್ಯೆ 50 ಲಕ್ಷಕ್ಕಿಂತ ಕಡಿಮೆ ಇತ್ತು. ಆದರೆ ಇವತ್ತು ಅದು 2 ಪಟ್ಟು ಜಾಸ್ತಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದೇ ರೀತಿಯ ಚಿಂತನೆಯನ್ನು ಕೂಡ ಸರ್ಕಾರ ಮಾಡಬೇಕಾಗತ್ತೆ. ಪ್ರಜ್ಞಾವಂತರು, ಜ್ಞಾನಿಗಳು, ಈ ರೀತಿಯಾದಂಥ ಎಲ್ಲ ವಿಚಾರವಂತರನ್ನ ನಗರ ಪಾಲಿಕೆಗೆ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಜನತೆಯನ್ನು ವಿಚಾರವನ್ನು ತೆಗೆದುಕೊಂಡು ಹೋದರೆ ಖಂಡಿತವಾಗಿ ಕೂಡ ಆಗುತ್ತೆ, ಮಾಡ್ಬೋದು, ಅದೇನು ಕಷ್ಟಕರವಾಗಲ್ಲ. ಇದನ್ನು ಸಮರ್ಪಕ ಕೂತು ದಿನಗಟ್ಟಲೆ ಚರ್ಚೆ ಮಾಡಬೇಕಾಗುತ್ತೆ. ಕೇವಲ ಯಾವುದೋ ಒಂದು ಸಭೆನ ಕರೆದು 2 ಗಂಟೆ 3 ಗಂಟೆ ಸಭೆ ಮಾಡಿ ಆಚೆ ಹೋಗೋದಕ್ಕೆ ಅದು ಸಾಧ್ಯವಾಗೋದಿಲ್ಲ. ಇವರ ನಂತರ ಬಂದ ಸಿದ್ದರಾಮಯ್ಯ ಅಬೈಡ್ ಕಹಿ ನೆನಪಲ್ಲಿ ಇಂತಹ ಯಾವುದೇ ಸಂಸ್ಥೆ ಮಾಡುವುದು ಬೇಡ, ಬಿಬಿಎಂಪಿ ಸದಸ್ಯರಿಗೆ ಪರಮಾಧಿಕಾರವಿರಲಿ, ಚುನಾಯಿತ ಸಂಸ್ಥೆಗಳನ್ನು ಅಗೌರವಿಸುವುದು ಬೇಡ ಎಂದು ಹೇಳಿ ಅಂದು ಅಧಿಕಾರದಲ್ಲಿದ್ದ ಬಿಜೆಪಿ ನೇತೃತ್ವದ ಬಿಬಿಎಂಪಿಗೆ ಎಲ್ಲ ನೆರವು ನೀಡಿದರು. ಆದರೆ ಅಂದಿನ ಕೆಲವು ಸದಸ್ಯರ ದುರಾಡಳಿತ, ಯೋಚಿತವಲ್ಲದ ಆಡಳಿತ ನಿರ್ವಹಣೆಯ ಫಲವಾಗಿ ಪಾಲಿಕೆ ಆರ್ಥಿಕ ಅಶಿಸ್ತಿಗೆ ಸಿಲುಕಿ ದೈನಂದಿನ ವ್ಯವಹಾರ ನಿರ್ವಹಣೆಗೂ ಪಾಲಿಕೆ ಬಳಿ ಹಣವಿಲ್ಲದ ಸ್ಥಿತಿ ನಿರ್ಮಾಣವಾಯಿತು. ಅಂತಿಮವಾಗಿ ಪಾಲಿಕೆಯ ಸ್ಥಿರಾಸ್ತಿಗಳಾದ ಮೇಯೋ ಹಾಲ್, ಯುಟಿಲಿಟಿ ಟವರ್ಗಳಂತಹ ಕಟ್ಟಡಗಳನ್ನು ಒತ್ತೆ ಇಡುವ ಸ್ಥಿತಿಗೆ ತಲುಪಿತು. ಪಾಲಿಕೆ ಸದಸ್ಯರ ಇಂತಹ ಆಡಳಿತದಿಂದ ಅಸಮಾಧಾನಗೊಂಡ ಸಿಎಂ ತಾವೇ ಕೆಲವು ಸಭೆಗಳನ್ನು ಕರೆದು ವ್ಯವಸ್ಥೆಯನ್ನು ಸರಿದಾರಿಗೆ ತರುವ ಪ್ರಯತ್ನ ನಡೆಸಿದರು. ಕೆಜೆ ಜಾರ್ಜ್ ಅವರಿಗೆ ಈ ಕುರಿತಾದ ಜವಾಬ್ದಾರಿ ನೀಡಿದರು. ಆದರೆ ಅಂದಿನ ಪಾಲಿಕೆ ಸದಸ್ಯರು ಇವರ ಕನಸುಗಳಿಗೆ ಮತ್ತು ಆಡಳಿತಕ್ಕೆ ಸ್ಪಂದಿಸಲೇ ಇಲ್ಲ. ಇದರಿಂದ ಅಸಮಾಧಾನಗೊಂಡ ಸಿಎಂ ಸಚಿವ ಕೆಜೆ ಜಾರ್ಜ್ ಅವರ ಸಲಹೆಯ ಮೇರೆಗೆ ನಗರದ ಎಲ್ಲ ಶಾಸಕರೊಂದಿಗೆ ಚರ್ಚೆ ನಡೆಸಿದರು. ಪಕ್ಷಾತೀತವಾಗಿ ಎಲ್ಲ ಶಾಸಕರು ಪಾಲಿಕೆಯ ಆಡಳಿತ ವೈಖರಿಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಪಾಲಿಕೆ ಸದಸ್ಯರ ಕಾರ್ಯವೈಖರಿಯಿಂದ ತಮಗೆ ಕ್ಷೇತ್ರದಲ್ಲಿ ತಲೆ ಎತ್ತಿ ಓಡಾಡದಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹಲವು ಮಂದಿ ಬಿಜೆಪಿ ಶಾಸಕರೇ ತಮ್ಮ ಪಕ್ಷದ ಸದಸ್ಯರ ಕಾರ್ಯವೈಖರಿಯ ಬಗ್ಗೆ ಸಿಎಂ ಬಳಿ ಅಳಲು ತೋಡಿಕೊಂಡರು. ಪಾಲಿಕೆ ಬೃಹತ್ ಬೆಂಗಳೂರು ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ಸದಸ್ಯರಾಗಿ ಬಂದ ಕೆಲವರ ವರ್ತನೆಯಿಂದಾಗಿ ನಗರಕ್ಕೆ ಕೆಟ್ಟ ಹೆಸರು ಬಂದಿದೆ. ಗಾರ್ಡನ್ ಸಿಟಿ ಎಂಬ ಹೆಗ್ಗಳಿಕೆ ಪಡೆದಿದ್ದ ನಗರ ಗಾರ್ಬೇಜ್ ಸಿಟಿ ಎಂಬ ಕುಖ್ಯಾತಿ ಪಡೆದಿದೆ. ಆಡಳಿತ ನಿರ್ವಹಣೆಯ ಎಲ್ಲಾ ಹಂತದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಸಿಎಂ ನೇತೃತ್ವದ ಸಭೆಯಲ್ಲಿ ತಮ್ಮ ನೋವು ತೆರೆದಿಟ್ಟರು. ಇದಕ್ಕೆ ಪರಿಹಾರ ರೂಪಿಸುವ ಜೊತೆಗೆ ನಗರದ ಅಭಿವೃದ್ಧಿಗೆ ಖಾಸಗಿ ಸಹಭಾಗಿತ್ವವೂ ಬೇಕು, ಸಲಹೆಯೂ ಬೇಕು ಎಂದು ಜಾರ್ಜ್ ಅವರ ಸಲಹೆಯಂತೆ ಈ ಹಿಂದಿನ ಬಿಎಟಿಎಫ್ ಮಾದರಿಯಲ್ಲಿ ವಿಷನ್ ಗ್ರೂಪ್ ರಚಿಸಿದರು. ಇನ್ಫೋಸಿಸ್ನ ನಾರಾಯಣಮೂರ್ತಿ, ವಿಪ್ರೋ ಸಂಸ್ಥೆಯ ಅಜೀಂ ಪ್ರೇಮ್ಜಿ, ಬಯೋಕಾನ್ನ ಕಿರಣ್ ಮಜುಮ್ದಾರ್ ಶಾ, ಫ್ಲಿಪ್ಕಾರ್ಟ್ನ ಸಚಿನ್ ಬನ್ಸಾಲ್, ನಿವೃತ್ತ ಐಎಎಸ್ ಅಧಿಕಾರಿಗಳಾದ ಕೆ ಜಯರಾಜ್, ಬಿಎಸ್ ಪಾಟೀಲ್, ನಗರ ಯೋಜನಾ ತಜ್ಞರಾದ ಸ್ವಾತಿ ರಾಮನಾಥನ್, ರಮೇಶ್ ರಾಮನಾಥನ್, ಕಲ್ಪನಾ ಕರ್, ಮೋಹನ್ ದಾಸ್ ಪೈ, ಆರ್.ಕೆ. ಮಿಶ್ರಾ ಅವರನ್ನು ವಿಷನ್ ಗ್ರೂಪ್ ಒಳಗೊಂಡಿತ್ತು. ಬಿಎಟಿಎಫ್ ರೀತಿಯಲ್ಲೇ ಮೇಯರ್ ಹಾಗೂ ಪಾಲಿಕೆಯ ಕೆಲ ಸದಸ್ಯರು, ಬೆಂಗಳೂರಿನ ಸಚಿವರು, ಸಂಸದರಿಗೆ ಇದರಲ್ಲಿ ಅವಕಾಶ ನೀಡಲಾಯಿತು. ಸಿಎಂ ಹಾಗೂ ಸಚಿವ ಕೆಜೆ ಜಾರ್ಜ್ ಅವರ ಆಸಕ್ತಿಯ ಪರಿಣಾಮವಾಗಿ ಈ ಎಲ್ಲ ಖ್ಯಾತನಾಮರು ತಮ್ಮ ಕೆಲಸದ ಒತ್ತಡದ ನಡುವೆಯೂ ಸಿಎಂ ನೇತೃತ್ವದಲ್ಲಿ ನಡೆದ ಹಲವು ಸಭೆಗಳಿಗೆ ಹಾಜರಾಗಿ ನಗರದ ಅಭಿವೃದ್ಧಿ ಯೋಜನೆಗಳಿಗೆ ಸಲಹೆ ನೀಡಿದರು, ಕಾಮಗಾರಿಗಳನ್ನು ಸೂಚಿಸಿದರು, ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಲಹೆ ನೀಡಿದರು, ಮೂಲ ಸೌಲಭ್ಯ ಸೃಷ್ಟಿಯ ಹಲವು ಯೋಜನೆಗಳಿಗೆ ಆರ್ಥಿಕ ನೆರವು ಪ್ರಕಟಿಸಿದರು. ಸದ್ಯ ಇರುವ ಕಾಂಗ್ರೆಸ್ ಜೆಡಿಎಸ್ ನೇತೃತ್ವದ ಪಾಲಿಕೆಯ ಆಡಳಿತ ಮಂಡಳಿ ಇವುಗಳ ಅನುಷ್ಠಾನಕ್ಕೆ ಮುಂದಾಗುತ್ತಿದ್ದಂತೆ ಚುನಾಯಿತ ಮಂಡಳಿಯನ್ನು ಧಿಕ್ಕರಿಸಲಾಗಿದೆ. ಪಾಲಿಕೆಯ ಆಡಳಿತಕ್ಕೆ ಕತ್ತರಿ ಹಾಕಲಾಗಿದೆ, ಪಾಲಿಕೆ ಅನುಮೋದನೆ ಇಲ್ಲದೆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ, ವಿಷನ್ ಗ್ರೂಪ್ ಸೂಚಿಸಿದ ಕಾಮಗಾರಿಗೆ ರಾಜ್ಯ ಸರ್ಕಾರ ಹಣ ನೀಡಿದೆ, ಪಾಲಿಕೆಗೆ ಇವರಲ್ಲಿ ಯಾವುದೇ ಅಧಿಕಾರವಿಲ್ಲ ಎಂದು ಪ್ರತಿಭಟನೆ ಆರಂಭಿಸಿದ್ದಾರೆ. ಸರ್ಕಾರನೇ ಆಗಲಿ, ವಿಧಾನಸೌಧ ಇರ್ಬೋದು, ಕಾರ್ಪೊರೇಷನ್ನೇ ಆಗಲಿ, ಬೇರೆ ಆ ಥರ ಸಂಸ್ಥೆ ಆಗಲಿ, ಇನ್ಕ್ಲೂಡಿಂಗ್ BDA ಇರ್ಬೋದು, ಭಾಳ ಪ್ರಮುಖವಾದ ನಿರ್ಧಾರ ತಗೊಂಡು ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುವಂಥ ನಿರ್ಧಾರ ತಗೊಳ್ತೀವಲ್ಲ, ಅಂಥ ಎಲ್ಲ
ವೇದಿಕೆಗಳು, ಸಂಸ್ಥೆಗಳಲ್ಲಿ ಆಲೋಚನೆ ಮಾಡಿ ಯೋಜನೆಗಳನ್ನ ರೂಪಿಸಿ ಅದು ಸಂಪೂರ್ಣ ಸಾರ್ವಜನಿಕರಿಗೆ ಅದು ಚರ್ಚೆ ಮಾಡೋದಕ್ಕೆ ಬಿಟ್ಬಿಟ್ಟು ಸಾರ್ವಜನಿಕರು ಪಾಲ್ಗೊಳ್ಳೋ ಹಾಗೆ ಮಾಡಿ ಅದನ್ನು ಮಾಡಬೇಕು. ಇನ್ನು ಕೆಲವರು ವಾರ್ಡ್ ಸಮಿತಿ ರಚಿಸಿಲ್ಲ, ನಾಗರಿಕರ ಕಲ್ಯಾಣ ಸಮಿತಿ ರಚಿಸುವುದು ಕೆಎಂಸಿ ಕಾಯ್ದೆ ಅನ್ವಯ ಕಡ್ಡಾಯ, ಅಂತಹ ಪ್ರಕ್ರಿಯೆ ಮೂಲಕ ಕಾನೂನು ಗೌರವಿಸಬೇಕಾದ ಸರ್ಕಾರ ಕಾನೂನು ಗಾಳಿಗೆ ತೂರಿ ವಿಷನ್ ಗ್ರೂಪ್ ರಚಿಸಲಾಗಿದೆ ಎಂದು ಪಾಲಿಕೆಯ ಕೆಲವು ಸದಸ್ಯರು ಬೇನಾಮಿ ಹೆಸರಲ್ಲಿ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಮೂಲಕ ವಿಷನ್ ಗ್ರೂಪ್ಗೆ ಕತ್ತರಿ ಹಾಕಲು ಹೊರಟಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು, ಇಂಡಸ್ಟ್ರೀಸ್ನವರು, ದಾನಿಗಳು ಈ ರೀತಿ ಇವತ್ತು ಬೆಂಗಳೂರಿನ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ನಿಂತಿದ್ದಾರೆ. ಉದಾಹರಣೆ ಲಯನ್ಸ್ ಕ್ಲಬ್ ಇರ್ಬೋದು, ರೋಟ್ರಿ ಕ್ಲಬ್ ಇರ್ಬೋದು, ಜೆಸಿಸ್ ಕ್ಲಬ್ ಇರ್ಬೋದು, ಬೇರೆ ಬೇರೆ ಇನ್ನಿತರ ಕ್ಲಬ್ಗಳಿರ್ಬೋದು. ಈ ಥರದವರು ಕೆಲವು ಏರಿಯಾಗಳನ್ನ ದತ್ತು ತೆಗೆದುಕೊಂಡು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ಸರ್ಕಾರ ಒಂದು ಸಮರ್ಪಕವಾಗಿರ್ತಕ್ಕಂಥ ವ್ಯವಸ್ಥೆನ ಮಾಡಿ ಅವರಿಗೆ ಒಂದು ಟೈಅಪ್ ಥರ ಮಾಡಿಕೊಟ್ರೆ ಖಂಡಿತವಾಗಿ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥ ನನ್ನ ಭಾವನೆ. ಈ ಎಲ್ಲ ಬೆಳವಣಿಗೆ ಗಮನಿಸಿದ್ರೆ ಜನರಲ್ಲಿ ಇಂತಹ ವ್ಯವಸ್ಥೆಗೆ ಕಡಿವಾಣ ಎಂದು ಎಂಬ ಪ್ರಶ್ನೆ ಏಳುತ್ತದೆ. ಪಾಲಿಕೆ ಸದಸ್ಯರ ಕೊರಳಿಗೆ ಗಂಟೆ ಕಟ್ಟುವವರಾರು ಎನ್ನುತ್ತಿದ್ದಾರೆ. ಇದಕ್ಕೆ ಉತ್ತರವು ಅವರ ಬಳಿಯೇ ಇದೆ. ಚುನಾವಣೆ ಸಮಯದಲ್ಲಿ ಅಭ್ಯರ್ಥಿಗಳು ನೀಡುವ ಹಣ ಅಥವಾ ಇನ್ನಾವುದೇ ಆಮಿಷಕ್ಕೆ ಬಲಿಯಾಗಿ ಅರ್ಹರಲ್ಲದವರನ್ನು ಆಯ್ಕೆ ಮಾಡಿದರೆ ಉಂಟಾಗುವ ಪರಿಸ್ಥಿತಿಯೇ ಹೀಗೆ. ನಿಜವಾಗಲೂ ಕೂಡ ಅಭಿವೃದ್ಧಿ ಆಗಬೇಕು ಅಂದರೆ ನನ್ನ ಒತ್ತಾಯ 198 ವಾರ್ಡುಗಳದ್ದಾದರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಸರ್ಕಾರ, ಶಾಸಕರು, ನಗರ ಪಾಲಿಕೆ ಮೂರರ ಜಂಟಿ ಸಮನ್ವಯಕ್ಕೆ ಇದನ್ನು ಒಳಪಡಿಸದೆ ಹೋದರೆ ಇದಕ್ಕೆ ಲೆಕ್ಕ ಸಿಗಲ್ಲ, ಬುಕ್ಕು ಸಿಗೋದಿಲ್ಲ. ಯಾರ್ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಹಾಗಾಗಿದೆ ಕಾರ್ಪೊರೇಟ್ರುಗಳು ಎಲ್ಲರನ್ನೂ ಕೂಡ ಶಾಸಕರು ಕೇಳೋ ಹಾಗಿಲ್ಲ, ಶಾಸಕರುಗಳ ಅನುದಾನನ ಕಾರ್ಪೊರೇಟ್ರುಗಳು ಕೇಳೋ ಹಾಗಿಲ್ಲ. ಹೀಗಾಗಿ ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲ, ಜವಾಬ್ದಾರಿ ನುಣುಚ್ಕೊಳ್ಳೋಕೆ ಅವಕಾಶ ಆಗಿದೆ. ಹೀಗಾಗಿ ಮತದಾರರು ಇಂತಹ ಆಮಿಷಗಳಿಗೆ ಬಲಿಯಾಗದೆ ಸರ್ಕಾರದ ಬಗ್ಗೆ ಯಾರಲ್ಲಿ ಕಾಳಜಿ ಇದೆ, ಯಾರು ನಮ್ಮ ವಾರ್ಡ್ನ ಸದಸ್ಯರಾಗಬೇಕು ಎಂದು ಯೋಚಿಸಿ ಮತದಾನ ಮಾಡಿದರೆ ಪಾಲಿಕೆ ಆಡಳಿತ ಸುಧಾರಿಸಲಿದೆ, ನಗರದ ಸೌಂದರ್ಯವೂ ಹೆಚ್ಚಲಿದೆ, ಪಾಲಿಕೆ ಸದಸ್ಯರು ಗೌರವಕ್ಕೂ ಪಾತ್ರರಾಗಲಿದ್ದಾರೆ.